ಹಾರ್ಡಿ ಎನ್ನುವ ವ್ಯಕ್ತಿ ಒಬ್ಬರ ಟೇಪ್ ರಿಕಾರ್ಡರ್ ಹಿಂದಿರುಗಿಸುವುದಕ್ಕೆ ಪಂಜಾಬ್ನ ಒಂದು ಹಳ್ಳಿಗೆ ಬರುತ್ತಾನೆ. ಆಗ ಅದೇ ಊರಲ್ಲಿ ಮೂವರು ಸ್ನೇಹಿತರು ಲಂಡನ್ಗೆ ಕೆಲಸ ಹೋದರೆ ಅವರ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ ಅನ್ನೋ ನಂಬಿಕೆಯಲ್ಲಿರುತ್ತಾರೆ. ಆದರೆ ಒಂದು ತೊಂದರೆ ಇದೆ. ಆ ತೊಂದರೆ ಏನು? ಈ ಹಾರ್ಡಿ ಆ ಮೂವರ ಆಸೆಯನ್ನು ಹೇಗೆ ಈಡೇರಿಸುತ್ತಾನೆ ಅನ್ನೋದೇ ಈ ವಾರ ರಿಲೀಸ್ ಆದ ಡಂಕಿ ಸಿನಿಮಾದ ಕತೆ. ಇಲ್ಲಿ ಆಡಂಬರ ಇಲ್ಲ, ಗ್ರ್ಯಾಂಡ್ ಸೆಟ್ಗಳಿಲ್ಲ, ಪಾರ್ಟಿ ಸಾಂಗ್, ಐಟಮ್ ಸಾಂಗ್ಗಳಂತೂ ಇಲ್ಲವೇ ಇಲ್ಲ. ಆದರೂ ನಿಮ್ಮ ಮನಸ್ಸಿಗೆ ಈ ಕಥೆ ನಾಟೋದು. ಫಸ್ಟ್ ಹಾಫ್ನ ಮುಜುಗರ ಅನ್ನಿಸದ ಹಾಸ್ಯ, ಸೆಕೆಂಡ್ ಹಾಫ್ನ ಭಾರವಾದ ಎಮೋಷನ್ಸ್. ಸರಳವಾದ ಚಿತ್ರಕಥೆಗೆ ಎಮೋಷನ್ಗಳಿಗೆ ತಕ್ಕಂತೆ ನಟಿಸಿದ ಕಲಾವಿದರು, ಪಂಜಾಬಿ ಸೊಗಡಿನ ಭಾಷೆ ಹಾಗೂ ನಿಮಗೆ ಗೊತ್ತಿರದೇ ನಿಮ್ಮಲ್ಲಿ ದೇಶಭಕ್ತಿ ಹುಟ್ಟಿಸೋ ಘಟನೆಗಳು. ಶಾರುಖ್ ಖಾನ್ ಇನ್ನೋಸೆನ್ಸ್, ಸೆಂಟಿಮೆಂಟ್ ಸೀನ್ಗಳು ನಮಗೆ ಇವರ ಹಳೆಯ ಸಿನಿಮಾಗಳನ್ನು ನೆನಪು ಮಾಡುತ್ತೆ. ತಾಪ್ಸಿ ಪನ್ನು ಸಿನಿಮಾದಿಂದ ಸಿನಿಮಾಗೆ ತಮಗೆ ತಾವೇ ಕಾಂಪಿಟೇಷನ್ ಕೊಟ್ಟಂಗೆ ಇದೆ. ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಪಿಚ್ ಪರ್ಫೆಕ್ಟ್. ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ ವಿಕ್ಕಿ ಕೌಶಲ್ ಕೆಲವೇ ಸೀನುಗಳಾದರೂ ಅವರಿದ್ದ ಎಲ್ಲ ಸೀನುಗಳನ್ನು ಅವರು ಓವರ್ಟೇಕ್ ಮಾಡ್ತಾರೆ. ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಹಾಗೂ ಕ್ಲೈಮ್ಯಾಕ್ಸ್ ಸೀನ್ ನೀವು ಕಳೆದುಕೊಂಡ ಲವ್ವನ್ನು ನೆನಪು ಮಾಡೋದು ಗ್ಯಾರಂಟಿ. ರಾಜ್ಕುಮಾರ್ ಹಿರಾನಿ ನೆವರ್ ಡಿಸಪಾಯಿಂಟ್ಸ್. ಸ್ಟಾರ್ಡಮ್ಗೆ ಕಾನ್ಸಂಟ್ರೇಟ್ ಮಾಡದೆ ಕತೆಗೆ ತಕ್ಕಂತೆ ಸಿನಿಮಾ ತೆಗೆದುಕೊಂಡು ಹೋಗಿದ್ದು ಗ್ರೇಟ್. ಸೋನು ನಿಗಮ್ ಹಾಡಿದ ಕ್ಲೈಮ್ಯಾಕ್ಸ್ ಹಾಡು ಪ್ಲೇಸ್ಮೆಂಟ್ ಚೆನ್ನಾಗಿತ್ತು. ಇಡೀ ಫ್ಯಾಮಿಲಿ ಸಮೇತ ಯಾವುದೇ ಮುಜುಗರ ಇಲ್ಲದೆ ಸ್ವಲ್ಪ ನಗು, ಭಾರವಾದ ಎಮೋಷನ್ ಸಿನಿಮಾ ನೋಡಬೇಕನ್ನೋರು ಖಂಡಿತ ಹೋಗಿ ಈ ಸಿನಿಮಾನ ನೋಡಿ. ಮುಂದಿನ ಸಿನಿಮಾದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.